ಒಬ್ಬ ಬೇಜವಾಬ್ದಾರಿ ಹುಡುಗ ಬದಲಾಗೋ ಕತೆ ಇದು. ಅಂದ್ರೆ ಇಂಥ ಮಗ ಈ ಮನೇಲಿ ಹುಟ್ಟಬಾರ್ದು, ಇಂಥ ಮಗ ನಮ್ಮ ಗಲ್ಲಿಲಿ ಇರಬಾರ್ದು, ಇಂಥ ಫ್ರೆಂಡ್ ನಮಗೆ ಇರಬಾರ್ದು ಅಂತ ಹೇಳ್ಕೊಂಡು ಬೇರೆ ಪಾತ್ರಗಳು ಹೇಳುತ್ತೆ. ಎಂಡಿಗೆ ಅವನು ಏನು ರಿಯಲೈಸ್ ಮಾಡ್ಕೊತಾನೆ ಅನ್ನೋ ಕತೆ ಅಂದ್ರೆ ಬಹಳ ಪ್ರಚಲಿತವಾದಂತಹ ಕತೆ. ಅಂದ್ರೆ ಸುಮಾರು ಮನೆಗಳಲ್ಲಿ, ಸುಮಾರು ಏರಿಯಾಗಳಲ್ಲಿ ಈ ಥರ ಹುಡುಗರು ಇರ್ತಾರೆ, ಜವಾಬ್ದಾರಿನೇ ಇರಲ್ಲ ಅವ್ರಿಗೆ. ಕೆಲವು ಕಡೆ ಸಿನಿಮಾ ಬೇರೆ ಥರ ಕನೆಕ್ಟ್ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಅಮ್ಮ ಕ್ಯಾರೆಕ್ಟರ್ ಮಾಡಿದ್ರು, ಯಮುನಾ ಅವರು ಮತ್ತು ತಾತ ಕ್ಯಾರೆಕ್ಟರ್ ಮಾಡಿರೋರು, ಆಮೇಲೆ ನಮ್ಮ ದುರ್ಗಾ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಆಡಿಯನ್ಸಿಗೆ ಇಷ್ಟ ಆಗುತ್ತೆ. ನಮಸ್ಕಾರ, ನಾನು ರಘು ನಿಡ್ವಳ್ಳಿ, ಸಿನಿಮಾ ಡೈಲಾಗ್ ರೈಟ್ರು. ಈ ಸಿನಿಮಾ ತುಂಬ ರಾಜರತ್ನಾಕರ ಏನು ನೋಡಿದೆ, ತುಂಬ ಮನಸ್ಸು ಮುಟ್ಟುವಂಥ ಸಿನಿಮಾ. ಕೆಲವು ಸಿನಿಮಾಗಳು ನೋಡಿದ ಮೇಲೆ ಕಾಡುತ್ತೆ, ಆ ಥರದೊಂದು ಸಿನಿಮಾ. ಟೋಟಲ್ಲಾಗಿ ನಮ್ಮ ಚಂದನ್ ಅವರಾಗಲಿ, ಚೇತನ್ ದುರ್ಗ ಆಗಲಿ, ಡಿಂಗ್ರಿ ನರೇಶ್ ಅವರಾಗಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತು ಇಡೀ ತಂಡ, ವೀರೇಶ್ ಬರ್ಮಸಾಗರ್ ಅವರು ಏನು ಮಾಡಿದ್ದಾರೆ ಫಸ್ಟ್ ಟೈಮು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹರ್ಷವರ್ಧನ್ ಅವ್ರ ಮ್ಯೂಸಿಕ್ಕು ಅದಕ್ಕೆ ಪೂರಕವಾಗಿದೆ. ದಯವಿಟ್ಟು ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು. ಅದು ಬಿಟ್ಬಿಟ್ಟು OTT ಮತ್ತೊಂದು ಅಲ್ಲ. ಇದು ತುಂಬ ಒಳ್ಳೆಯ ಸಿನಿಮಾ, ಕನ್ನಡ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ತಿರ್ತೀವಲ್ಲ, ಕಥೆಗಳೆಲ್ಲ ಸಿನಿಮಾದಲ್ಲಿ ಬರೀ ಗಿಮಿಕ್ ಮಾಡ್ತಾರೆ ಅಂತ. ಆ ಥರ ಏನಿಲ್ಲ. ಒಂದು ಜಿನೈನ್ ಎಫರ್ಟು, ಒಂದು ಪ್ರಾಮಾಣಿಕವಾದ ಪ್ರಯತ್ನ, ಒಂದು ಆನೆಸ್ಟ್ ಎಫರ್ಟ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಿಜವಾಗಿ ಇದ್ರ ಯಾವುದೋ ಮನಸ್ಸಿನಿಂದ ಹೇಳ್ತಿರೋವಂಥ ಮಾತುಗಳು. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಇವಾಗ ತಾನೇ ನಮ್ಮ ರಾಜರತ್ನಾಕರ ಸಿನಿಮಾ ನೋಡಿದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಕತೆ ಇರ್ತಕ್ಕಂಥ, ಆಮೇಲೆ ಈಗಿನ ಜನ್ರೇಷನ್ಗೆ ತುಂಬ ಕುಟುಂಬದಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಇರ್ತವೆ. ತನ್ನ ಕುಟುಂಬನ ಮರೆತು ಬದುಕುವಂಥ ಕ್ಯಾರೆಕ್ಟರ್ಗಳು ತುಂಬ ಇರ್ತವೆ. ಅಂಥ ಪಾತ್ರಗಳು ನೋಡಬೇಕು. ಒಂದು ಸಲ ಬಂದು ಈ ಸಿನಿಮಾ ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಮನೆ ಮಂದಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಈ ಸಿನಿಮಾ ನೋಡ್ತೀರಾ. ದಯವಿಟ್ಟು ಇಂಥ ಕನ್ನಡ ಸಿನಿಮಾಗಳು, ಒಳ್ಳೆ ಕಥೆಗಳು ಇರ್ತಕ್ಕಂಥ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್, ರಾಜರತ್ನಾಕರ. ಥ್ಯಾಂಕ್ ಯು. ತುಂಬ ಬ್ಯೂಟಿಫುಲ್ ಆ್ಯಂಡ್ ಕ್ಲಾಸಿ ಸಿನಿಮಾ. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ, ಪ್ರತಿಯೊಬ್ಬರು ನೋಡಲೇಬೇಕಾಗುತ್ತೆ ಸಿನಿಮಾ. ಆ್ಯಂಡ್ ದ ಕ್ಯೂಟ್ ಸ್ಟಾರ್ ಚಂದನ್ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಮತ್ತು ಇನ್ನೂ ಹಲವಾರು ಕಲಾವಿದರಿದ್ದಾರೆ, ತಾತನ ರೋಲು, ಅಮ್ಮನ ರೋಲು, ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದ್ರ ಹಿಂದೆ ಕೆಲಸ ಮಾಡಿರೋರು, ಕಥೆಗಾರರು, ಕೊರಿಯೋಗ್ರಾಫರು, ಜೈನ್ ಮಾಸ್ಟರು, ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಕೈ ಎತ್ತಿ ಮುಗಿಬೇಕು, ಇಂಥ ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿರೋದಕ್ಕೆ. ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಇಡೀ ತಂಡಕ್ಕೆ ಶುಭವಾಗಲಿ, ಖಂಡಿತ ಶುಭವಾಗಲಿ ಅಂತ ಹಾರೈಸ್ತೀನಿ, ಮನಸಾರೆ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ರಾಜರತ್ನಾಕರ ಸಿನಿಮಾ ಭಾಳ ಇಷ್ಟ ಆಯ್ತು ನನಗೆ. ನಮ್ಮ ಹೀರೋ ಚಂದನ್ ರಾಜ್ ಅವರು ಮತ್ತು ಡೈರೆಕ್ಟ್ರು ವೀರೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಂಗೆ ಭಾಳ ಇಷ್ಟ ಆಗಿದ್ದೇನಪ್ಪ ಅಂತಂದರೆ, ಒಳ್ಳೆ ಸಂದೇಶ ಇದೆ. ಆ್ಯಕ್ಚುಲಿ ಪ್ರೆಸೆಂಟ್ ಜನ್ರೇಷನಲ್ಲಿ ಹುಡುಗರು ಯಾವ್ದ್ರ ಹಿಂದೆ ಹೋಗ್ತಾ ಇದ್ದಾರೆ, ಸೊ ಎಲ್ಲಿ ಎಫೆಕ್ಟ್ ಆಗ್ತಿದೆ. ಸೊ ಸ್ಕ್ರೀನ್ ಪ್ಲೇ ಅದು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಬೇಕಾದಂತಹ ಸಿನಿಮಾ. ಸೊ ಒಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ, ಸೊ ಸಿನಿಮಾ ಒಂದೇ ಥಿಯೇಟ್ರಲ್ಲಿ ಯಾಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇಷ್ಟು ಚೆನ್ನಾಗಿರೋ ಸಿನಿಮಾ ಯಾಕೆ ಗೆಲ್ಲಿಸ್ತಾರೆ ನಮ್ಮ ಕನ್ನಡಿಗರು ಅಂತ ಗೊತ್ತಾಗ್ತಿಲ್ಲ. ಸೊ ಈ ಸಿನಿಮಾಯಿಂದ ನಾವು ಇರ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಬಂದು ಥಿಯೇಟ್ರ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ ಸಿನಿಮಾ, ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. ರಾಜರತ್ನಾಕರ ಏನಂತಂದರೆ, ಇಲ್ಲಿ ಬಂದಾಗ ಥಿಯೇಟ್ರಿಗೆ ನಾವೇನು ನಮ್ಮ ಸಿನಿಮಾಗಳಿಗೆಲ್ಲ ಹೋರಾಟ ಮಾಡಿದ್ವಲ್ಲ, ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ ಪ್ರತಿಯೊಬ್ಬರದ್ದು ಆಶಯ ಆ ಒಳ್ಳೆ ಸಿನಿಮಾ ಮಾಡಿದ ನಂತರ ನಮ್ಮ ಜನಕ್ಕೆ ಅದನ್ನು ಯಾವ ಥರ ಅದನ್ನು ಕೈ ಹಿಡಿದು ಮುನ್ನಡೆಸಬೇಕು ಅಂತ ಗೊತ್ತಾಗ್ತಿದ್ದಾಗ ಈ ಥರದ್ದೆಲ್ಲ ಪ್ರಯತ್ನಗಳು, ಈ ಥರದ್ದು ಹೋರಾಟಗಳೆಲ್ಲ ನಡೆಯುತ್ತೆ. ಆ ತಂಡದ ನಾಯಕ ಅವ್ರು ಹೇಳಿದ್ರು, ಸರ್ ಎಷ್ಟೇ ಕಷ್ಟ ಆದರೂ ನಾವು ಸಿನಿಮಾ ಬಿಡಲ್ಲ, OTT ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ, ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ಅಂತ. ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಇವತ್ತಿನ ಸಮಾಜಕ್ಕೆ, ಇವತ್ತಿನ ಯುವ ಜನತೆಗೆ ದುಡಿಮೆ ದೇವರು, ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಸಂದೇಶನ ಇವ್ರದೇ ಆದ ಒಂದು ಬೇರೆ ರೀತಿಯ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಡೀ ಸಿನಿಮಾದ ಏನು ಟೆಕ್ನಿಕಲ್ ಟೀಮ್ ಇರ್ಬೋದು, ಡೈರೆಕ್ಟರು ಆ್ಯಂಡ್ ಮೈನ್ ಲೀಡಾಗಿ ಮಾಡಿರುವಂಥ ಚಂದನ್ ಅವರು, ಆಮೇಲೆ ಚೇತನ್ ದುರ್ಗ, ಆಲ್ ಏನು ಆರ್ಟಿಸ್ಟ್ ಆ್ಯಂಡ್ ಪ್ರೊಡಕ್ಷನ್ನು ಅಷ್ಟೇ ಒಂದು ಕ್ವಾಲಿಟಿ ಪ್ರೊಡಕ್ಷನನ್ನು ಟ್ರೈ ಮಾಡಿದ್ದಾರೆ. ನನಗೇನಂದರೆ, ಈ ಥರದ ಸಂದರ್ಭಗಳಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಏನಪ್ಪ ಇಷ್ಟೆಲ್ಲ ನಾವೊಂದು ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡಿರ್ತಾರೆ, ಆ ಸಿನಿಮಾನ ರೀಚ್ ಮಾಡೋದಕ್ಕೆ ಇಷ್ಟೆಲ್ಲ ಒದ್ದಾಟ ಮಾಡಬೇಕಲ್ಲ. ಖಂಡಿತವಾಗೂ ಒಂದು ಹೊಸ ತಂಡ ಹೊಸ ರೀತಿ ಪ್ರಯತ್ನ ಮಾಡಿದಾಗ ನೀವು ಒಂದು ಸಣ್ಣ ಮಟ್ಟದಲ್ಲಿ ಬೆಂತಟ್ಟಿದರೆ ಈ ಥರದ 10 ಪ್ರಯತ್ನಗಳು ಮುಂದೆ ಈ ಥರ ತಂಡದಿಂದ ಬರುತ್ತೆ. ಒಂದು ಸಿನಿಮಾ ನೋಡೋ ಪ್ರಯತ್ನ ಮಾಡಿ. ಯಾಕೆಂದರೆ ತುಂಬ ಥಿಯೇಟ್ರ್ಗಳಲ್ಲಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಒಂದು ಸಿನಿಮಾನ.
ಇವತ್ತು ಯಾವ ಪರಿಸ್ಥಿತಿಲಿದೆ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಹತ್ತಾರು ಭಾಷೆಗಳಿಂದ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬೇರೆ ಬೇರೆ ರೀತಿಯ ಜಾನರ್ ಸಿನಿಮಾಗಳು ಬರೋದ್ರಿಂದ ನಮ್ಮ ಕನ್ನಡದ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ತುಂಬ ಒಂದು ಕಷ್ಟದ ಪರಿಸ್ಥಿತಿ ಇದೆ. ಆದಷ್ಟು ಬೇಗ ನೋಡಿ ಸಿನಿಮಾನ ಕೈ ಹಿಡಿದ್ರೆ ಖಂಡಿತವಾಗೂ ಆ ತಂಡಕ್ಕೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಕಿರುತೆರೆಯಲ್ಲಿ ಕಲಾವಿದರಾಗಿ ಅಭಿನಯಿಸ್ತಾ ಇದ್ದೀವಿ. ಹಾಗೆ ಸುಮಾರು ಒಂದು 30-40 ವರ್ಷದಿಂದ, ಅದಕ್ಕಿಂತ ಹಿಂದಿನಿಂದ ನಾವು ಸಣ್ಣವರಿದ್ದಾಗಲಿಂದ ಕೂಡ ಒಳ್ಳೆ ಸಾಂಸಾರಿಕ ಚಿತ್ರಗಳನ್ನ ನೋಡ್ತಾ ಬೆಳೆದವರು. ಜೀವನದಲ್ಲಿ ಒಂದು ಆದರ್ಶ, ಒಂದು ಪಾಠವನ್ನು ಕಲ್ತ್ಕೊಂಡು ಒಂದು ಒಳ್ಳೆಯ ಪ್ರಜೆಗಳಾಗಿ ಬಾಳಬೇಕು ಅಂತ ಒಂದು ಕನಸು ಕಟ್ಕೊಂಡು ಒಂದು ಜೀವನವನ್ನು ಕಟ್ಕೊಂಡವರು. ಹೀಗೆ ಕಟ್ಕೊಳ್ಳೋದಕ್ಕೂ ಕೂಡ ಆದರ್ಶವಾದ ಸಿನಿಮಾಗಳನ್ನ ನಮಗೆ ಬಹಳ ಸಹಾಯ ಮಾಡಿತ್ತು. ಅಂದರೆ ನನಗೆ ಸಣ್ಣವಳಿದ್ದಾಗ ಅಣ್ಣವ್ರ ಸಿನಿಮಾಗಳು, ವಿಷ್ಣುವರ್ಧನ್ ಸರ್ ಸಿನಿಮಾಗಳು, ಅನಂತ್ನಾಗ್ ಅವ್ರ ಸಿನಿಮಾ, ಶಂಕರ್ ನಾಗ್ ಸಿನಿಮಾ, ಹಾಗೆ ಬಹಳ ಅದ್ಭುತವಾದ ಕತೆ, ಸಾಂಸಾರಿಕ ಕತೆ, ಜೀವನದ ಒಂದು ಪಾಠ ಹೇಳೋವಂಥ ಕತೆ, ಆ ಥರದ ಕತೆ ಇದ್ದಂಥ ಸಿನಿಮಾಗಳನ್ನ ನೋಡಿ ಆ ಥರ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಕಟ್ಕೊಂಡಿರುವಂಥವ್ರು. ಸೊ ಅಂತಹ ಆದರ್ಶವಾದ ಒಂದು ಕತೆ ಹೇಳೋದು ಜೊತೆಗೆ ಒಂದು ಬೇಜವಾಬ್ದಾರಿತನ ಮತ್ತು ಒಂದು ಸ್ವಾರ್ಥತೆಯಿಂದ ಕೂಡಿದ ಒಬ್ಬ ವ್ಯಕ್ತಿ ಹೇಗೆ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಬಹುದು, ಅಥವಾ ಅವ್ನಿಗೆ ಏನು ಗೊತ್ತಾಗೋದೇ ಇಲ್ವಾ, ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದಾಗ ಏನು ಇವ್ರಿಗೆ ಯಾರಿಗೂ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇಲ್ವಾ, ಒಂದು ಗುರಿ ಇಲ್ವಾ ಅಂತ ಅನಿಸ್ತಾ ಇರುತ್ತೆ. ಸೊ ಇದನ್ನೆಲ್ಲ ಭಾಳ ನೀಟಾಗಿ ನಮ್ಮ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ. ರಾಜರತ್ನಾಕರ ಸಿನಿಮಾದಲ್ಲಿ ನಮ್ಮ ಚಂದನ್ ರಾಜ್ ಅದ್ಭುತವಾಗಿ ಅಭಿನಯಿಸ್ತಿದ್ದಾರೆ. ನಮ್ಮ ಆಶಾರಾಣಿ ಮತ್ತು ನಾಗೇಶ್ ಅವರ ಮಗ, ಇವರ ಅಂದರೆ ಆಶಾರಾಣಿಯವರ ತಾಯಿ ಕೂಡ ನಮ್ಮ ಪಾಪ ಪಾಂಡುವಿನಲ್ಲಿ ಕಂಟಿನ್ಯೂಸ್ ಆಗಿ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಂಥವ್ರು, ಅಭಿನಯಿಸ್ತಂಥವ್ರು. ಸೊ ಹಾಗಾಗಿ ಅವರು ಮನೆಯ ಮತ್ತೊಂದು ಕುಡಿ ಕಲಾವಿದ. ಇಲ್ಲಿ ನಾನು ಕಲಾವಿದ ಅಂತಲೇ ಹೇಳ್ತೀನಿ. ಒಂದು ಕಲಾವಿದ ದೊಡ್ಡ ಸ್ಟಾರ್ ಆಗಿ ಮಿಂಚುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರೋಂಥ ಚಂದನ್ ರಾಜ್ ಅಭಿನಯದಲ್ಲಾಗಲಿ ಮತ್ತು ಆ್ಯಕ್ಷನ್ನಲ್ಲಾಗಲಿ ಪ್ರತಿಯೊಂದು ಒಂದು ಸ್ವ್ಯಾಗು, ಆ ಸ್ಟೈಲು, ಎವ್ರಿಥಿಂಗ್ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನನಗಂತೂ ಇವತ್ತು ಈ ಕ್ಷಣದಿಂದ ನಾನು ಅವರ ಚಂದನ್ ರಾಜ್ ಅವರ ಫ್ಯಾನ್ ಆಗಿದ್ದೀನಿ. ತುಂಬ ಖುಷಿಯಾಯಿತು. ಪ್ರತಿಯೊಂದು ಪಾತ್ರನೂ ಕೂಡ ಅದ್ಭುತವಾಗಿ, ಅಜ್ಜ ಆಗಲಿ, ಯಮುನಾ ಮೂರ್ತಿ ಅವ್ರು ಮಾಡಿರೋಂಥ ತಾಯಿ ಪಾತ್ರ, ಆಮೇಲೆ ಆ ಹುಡುಗಿ ಹೀರೋಯಿನ್ ಪಾತ್ರಧಾರಿಣಿ. ನಾನು ಮಾತಾಡ್ತಾ ಇದ್ರೆ ಐ ಥಿಂಕ್ ನಾನೇ ಮಾತಾಡ್ತಿದ್ದೀನಿ, ಚಂದ್ರು ಯಾವಾಗಲೂ ಮಾತಾಡ್ತಾರೆ, ಮಾತಾಡೋಕ್ಕೆ ನನಗೆ ಇದಿರಲ್ಲ. ಬಟ್ ಇವತ್ತು ನೋಡಿ ಸಿನಿಮಾ ನೋಡಿ ತುಂಬ ನನಗೆ ಖುಷಿ ಆಯಿತು. ಮತ್ತು ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್, ತುಂಬಾ ಚೆನ್ನಾಗಿದೆ. ಎಲ್ಲನೂ ಅದ್ಭುತವಾಗಿ ಮಾಡಿದ್ದಾರೆ. ಅದ್ಭುತವಾದಂಥ ಸಿನಿಮಾ ನೋಡುವಂಥ ಒಂದು ಅವಕಾಶ ಇವತ್ತು. ರಾಜರತ್ನಾಕರ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಆ್ಯಂಡ್ ಒಂದು ಪಾಠವನ್ನು ಸಮಾಜಕ್ಕೆ ಕಲಿಸುವಂಥ ಒಂದು ಸಿನಿಮಾ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ಹೆಣೆಯೋದ್ರಿಂದ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಸಂಭಾಷಣೆ ಇರ್ಬೋದು, ನಟನೆ ಇರ್ಬೋದು, ಛಾಯಾಗ್ರಹಣ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಡಿಟಿಂಗ್ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕು, ಗೆಲುವು ಸಿಗಲೇಬೇಕು. ಇವತ್ತು ಎರಡನೇ ಚಿತ್ರ, ಇಂಥ ಉತ್ತಮವಾದ ಚಿತ್ರನ ಗೆಲ್ಲಿಸ್ತಾ ಇದ್ರೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನಿಸ್ಬಿಡುತ್ತೆ. ಅಂದರೆ ಕನ್ನಡ ಚಿತ್ರಗಳ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಚಿತ್ರ ಖಂಡಿತವಾಗ್ಲಿ 100 ದಿನ ಓಡಲೇಬೇಕು ಅಂತ ನನ್ನ ಹಾರೈಕೆ. ತುಂಬ ಚೆನ್ನಾಗಿದೆ. ಇದೇ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು. ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಇದೆ. ಇಂಥ ಅದ್ಭುತವಾದ ಸಿನಿಮಾ ಬಂದಾಗಲೂ ನೀವು ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಉದ್ಧಾರ ಆಗೋದು ಹೇಗೆ? ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು. ಚಂದನ್ ರಾಜ್ ಅಂತ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅಂಥ ಒಬ್ಬ ಕಲಾವಿದ ನಮ್ಮ ಕರ್ನಾಟಕಕ್ಕೆ ಇವತ್ತು ಹೊಸದಾಗಿ ಒಬ್ಬ ಸ್ಟಾರ್ ಆಗಿ ಪರಿವರ್ತನೆ ಆಗ್ತಾಯಿದೆ ಅಂತ ಭಾಳ ಖುಷಿ ಆಗ್ತಿದೆ. ಎಷ್ಟೇ ಆದರೂ ನಮ್ಮ ಆರ್ಟಿಸ್ಟ್ ಮಗ ಅವನು. ಆಶಾರಾಣಿ ಮತ್ತು ಅವರೆಲ್ಲ ನಮ್ಮ ಧಾರಾವಾಹಿ, ನಾಗೇಶ್ ಕುಮಾರ್ ಅವರೆಲ್ಲ ನಮ್ಮ ಧಾರಾವಾಹಿಲಿ ಕೆಲಸ ಮಾಡ್ತಿದ್ದವರು. ಅವ್ರ ಮಗ ಅಂದಮೇಲೆ ನಮ್ಮ ಮಗ ಇದ್ದಂಗೆ. ಸೊ ನೀವೆಲ್ಲರೂ ಅವನ ಮೇಲೆ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಮಂಜುಳಾ ಅರಸ್ ಅಂತ.
ಚೇತನ್ ದುರ್ಗ ಅವರು ಇನ್ವೈಟ್ ಮಾಡಿದ್ದಕ್ಕೆ ಬಂದಿದ್ದು. ಸೊ ರಾಜ ರತ್ನಾಕರ ಹೆಸ್ರಿಗೆ ತಕ್ಕನಾಗೆ ಸಿನಿಮಾ ಸೂಪರ್ ಆಗಿದೆ. ಸೊ ಮಕ್ಳು ಹೆಂಗೆ ಅಂತಂದರೆ ಪೇರೆಂಟ್ಸ್ ವ್ಯಾಲ್ಯೂ ಗೊತ್ತಿರಲ್ಲ. ಪೇರೆಂಟ್ಸ್ ಅಂದರೆ ಕಾಟಾಚಾರ, ಅವ್ರು ಆಗು ಹೋಗು ನೋಡೋಕ್ಕಷ್ಟೇ ಪೇರೆಂಟ್ಸ್ ಅಂತ ಇರೋದು. ಸೊ ಏನು ಬೇಕು ಬೇಡ ಕೊಡಿಸ್ಬಿಟ್ರೆ ಮುಗೀತು. ಅಪ್ಪನೂ ಬೇಡ, ಅಮ್ಮನೂ ಬೇಡ, ಅಜ್ಜಿ ತಾತ ಯಾರೂ ಬೇಕಾಗಿಲ್ಲ. ಹುಡುಗಿ ಅಂತ ಪಕ್ಕದಲ್ಲಿದ್ದರೆ ಇನ್ನೂ ಮುಗೀತು. ಅವಳಾಗು ಹೋಗು ಅದನ್ನು ನೋಡೋಕ್ಕಷ್ಟೇ. ಅಂದರೆ ಕೆಲವು ಹುಡುಗರು ಮಾತ್ರ, ಎಲ್ಲ ಹುಡುಗರಲ್ಲ, ಕೆಲವು ಹುಡುಗರು ಹುಡುಗಿ ಹಿಂದೆ ಹೋಗೋದು, ಅವ್ರಿಗೆ ಏನು ಬೇಕು ಬೇಡ ಎಲ್ಲ ನೋಡ್ತಾರೆ. ಈ ಸಿನಿಮಾ ನೋಡಿದಾಗ ನನಗೂ ಅದೇ ಅನಿಸ್ತು, ಈ ಥರನೂ ಹುಡುಗರು ಇರ್ತಾರಂತ. ಬಟ್ ಸಡನ್ಲಿ ಚೇಂಜು ಆಗ್ತಾರಲ್ಲ. ಸೊ ಈ ಥರ ಚೇಂಜ್ ಆಗೋರು ಇದ್ದಾರಾ? ಸೊ ಗೊತ್ತಿಲ್ಲ, ಬಟ್ ಚೇಂಜ್ ಆಗ್ಬೋದೇನೋ. ಬಟ್ ಏನೇ ಚೇಂಜ್ ಆಗಲಿ, ಹೇಗೆ ಇರಲಿ, ಅಪ್ಪ ಅಮ್ಮ ಅನ್ನೋ ವ್ಯಾಲ್ಯೂನ ಫಸ್ಟು ತಿಳ್ಕೊಳ್ಳಿ. ಅವ್ರು ಪ್ರತಿಯೊಂದು ನಿಮಗೋಸ್ಕರನೇ ಮಾಡೋದು, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೋಸ್ಕರ ಮಾಡಲ್ಲ. ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಬದುಕಬೇಕು ಅನ್ನೋದೇ ಆಸೆ ಇರುತ್ತೆ. ಬಟ್ ಅದಕ್ಕೆ ಎಳ್ಳು ನೀರು ಬಿಡ್ತೀರಾ ಚೆನ್ನಾಗಿ. ಸೊ ಈ ಥರ ದಯವಿಟ್ಟು ಮಕ್ಳುಗಳು ಮಾಡಬೇಡಿ. ಅಜ್ಜಿ ತಾತನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅವ್ರ ವ್ಯಾಲ್ಯೂನೇ ಗೊತ್ತಿರಲ್ಲ ನಿಮಗೆ. ಇನ್ನೊಂದು ರೈತರು ಅಂತ ಗೊತ್ತಾಯಿತು, ಪ್ರೊಡ್ಯೂಸರು, ತುಂಬ ಖುಷಿ ಆಗುತ್ತೆ. ರೈತರು ಮುಂದೆ ಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗಿನ ಇದಕ್ಕೆ ಪ್ರೊಡ್ಯೂಸರ್ನ ಬದುಕಿಸ್ಬೇಕು. ಅವ್ರನ್ನ ಬದುಕಿಸಿದ್ರೆ ಇದಲ್ಲ ಇನ್ನೂ 2-3 ಸಿನಿಮಾ ಮಾಡ್ತಾರೆ. ಈ ಕ್ವಶನ್ ಮಾರ್ಕ್ ಆಗಿದೆ, ಹೀರೋ ಲಾಸ್ಟಲ್ಲಿ ಟರ್ನ್ ಆಗ್ತಾರಲ್ಲ. ಸೊ ಟರ್ನ್ ಆಗಿ ಅಮ್ಮನಗೋಸ್ಕರ ಇರ್ತಾರ ಅಥವಾ ಹುಡುಗಿಗೋಸ್ಕರನ ಕ್ವಶನ್ ಮಾರ್ಕ್. ಸೊ ಗೊತ್ತಿಲ್ಲ, ಏನೋ ಒಂದು ಆಗುತ್ತೆ ಅಂತ ಗೊತ್ತು. ಒಟ್ಟಿನಲ್ಲಿ ಪಾರ್ಟ್ 2 ತೆಗಿತಾರೆ. ತೆಗಿಬೇಕಂತಂದರೆ ಪ್ರೊಡ್ಯೂಸರ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಸೊ ಪ್ರೊಡ್ಯೂಸರ್ ಬದುಕಿದ್ರೆ ಖಂಡಿತ ಪಾರ್ಟ್ 2 ಮಾಡ್ತಾರೆ, ನನ್ನ ಅನಿಸಿಕೆ ಇದು. ಸೊ ಮಾಡ್ತಾರೆ ಅಂತ ಅನಿಸುತ್ತೆ, ಕ್ವಶನ್ ಮಾರ್ಕ್ ಇದೆ ಅಲ್ಲ ಅದರಿಂದ. ಜೊತೆಗೆ OTT ಪ್ಲ್ಯಾಟ್ಫಾರ್ಮ್ಗೆ ಕೊಡೋದು ಬೇಡ ಅಂತ ಅನ್ಕೋತೀನಿ ಸಿನಿಮಾಗಳನ್ನ. ನಾವೆಲ್ಲ ಪ್ರೊಡ್ಯೂಸರ್ ಆಗಿ ಸ್ವಲ್ಪ ನಾವು ಧ್ವನಿ ಏರಿಸಲೇಬೇಕು. OTT ಪ್ಲ್ಯಾಟ್ಫಾರ್ಮ್ಗೆ ಸಿನಿಮಾಗಳು ಬಂತಂದರೆ ಆರಾಮ್ಸೆ ಯಾರೂ ಬರಲ್ಲ ಪಾಪ ಜನ. ಯಾಕೆ ಬರಲ್ಲ ಅಂತಂದರೆ ಏನಿಲ್ಲ, ಆರಾಮ್ಸೆ ಮನೆಗೆ ಬರುತ್ತಲ್ಲ ಸಿನಿಮಾ, ಯಾಕೆ ಥಿಯೇಟ್ರಿಗೆ ಹೋಗಬೇಕು, ಖರ್ಚು ಯಾಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಯೋಚನೆ ಮಾಡೋದು ತಪ್ಪಲ್ಲ. ಬಟ್ ಆದರೂ ಪ್ರೊಡ್ಯೂಸರ್ಗಳು ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ, ಅಲ್ಲಿ ಇಲ್ಲಿ ಕಿತ್ಕೊಂಬಂದು ಹಾಕಿರ್ತಾರೆ. ದಯವಿಟ್ಟು ಪ್ರೊಡ್ಯೂಸರ್ಗೋಸ್ಕರ, ಕಲಾವಿದ್ರಿಗೋಸ್ಕರ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅವರು ಉದ್ಧಾರ ಆಗ್ತಾರೆ, ಜೊತೆಗೆ ನೀವು ಉದ್ಧಾರ ಆಗ್ತಾರೆ. ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಷ್ಟೇ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. OTT ಪ್ಲ್ಯಾಟ್ಫಾರ್ಮ್ಗೆ ಸಿನಿಮಾನ ಕೊಡೋದು ಬೇಡ, ಪ್ಲೀಸ್ ರಿಕ್ವೆಸ್ಟ್ ಇದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ರಾಜರತ್ನಾಕರ ಒಂದು ಅದ್ಭುತ ಮೂವಿ ಅನ್ನೋದಕ್ಕಿಂತ ಅರ್ಥಪೂರ್ಣ ಮೂವಿ. ನನ್ನ ಫ್ರೆಂಡ್ ಕರೆದ ಅಂತ ಬಂದೆ, ಅವ್ನು ಕರೆದಿರಲಿಲ್ಲ ಅಂದರೆ ಒಂದು ಒಳ್ಳೆ ಮೂವಿ ಮಿಸ್ ಮಾಡ್ಕೊತಿದ್ದೆ ಅನ್ನೋದು ಒಂದು ಫೀಲಿಂಗು ನನಗೆ ಬರ್ತಾ ಇದೆ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳೋದಾದರೆ ಸಿನಿಮಾ ಮೇಕಿಂಗ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಸಿನಿಮಾಟೋಗ್ರಫಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಫರ್ಟ್ಸ್ ಎದ್ದು ಕಾಣಿಸ್ತಾ ಇದೆ. ಬಟ್ ಅದೇ ಎಫರ್ಟು ಥಿಯೇಟರ್ನ ಉಳಿಸ್ಕೊಳ್ಳೋದಕ್ಕೂ ಮಾಡ್ತಾ ಇರೋದು ಅನ್ನೋದು ವಿಪರ್ಯಾಸ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ದಯವಿಟ್ಟು ಯಾರ್ಯಾರು ನೋಡಿಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಚಿತ್ರನ ಉಳಿಸಿ. ಥ್ಯಾಂಕ್ ಯು. ನಮಸ್ಕಾರ ರೀ, ನನ್ನ ಹೆಸರು ವೀರೇಶ್ ಹಾವರ್ಯ ಅಂತ. ನಾನು ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಯನ್. ರಾಜ ರತ್ನಾಕರ. ಸೊ ನಾವು ಪಿಕ್ಚರ್ ನೋಡ್ಬೇಕಂತ ಅಂದಾಗ ಹೆಂಗಿರುತ್ತೆ ಪಿಕ್ಚರು, ಹೆಂಗಿರುತ್ತೆ ಮಿಕ್ಸ್ ಫೀಲಿಂಗ್ನಾಗಿತ್ತು. ಸೊ ಬಂದೆ ಕುಂತೆ ಸ್ಟಾರ್ಟಿಂಗ್ ಕಾಮಿಡಿ ಮಜಾ ಬಂತು. ಆಮೇಲೆ ಇಂಟ್ರೋಲ್ ಆಮೇಲೆ ನೋಡ್ತೀನಿ ರೀ, ಒಂದು ಕ್ಯಾರೆಕ್ಟರ್ ಬರುತ್ತಾ, ಏನೇನೋ ಮಾಡುತ್ತಾ, ವಿಚಿತ್ರ, ಅದು ಆಡುತ್ತಾ ಇದು ಆಡುತ್ತಾ. ನಾ ಕರೆ ಹೇಳ್ಬೇಕಂದ್ರೆ ಭಯಕತ್ತೆ ಕ್ಯಾರೆಕ್ಟ್ರ್ ಹಿಂಗ್ಯಾಕೆ ಮಾಡಾಕತ್ತ ನೀವು, ಈಗ ಕರೆಕ್ಟಾಗಿ ಡೈರೆಕ್ಷನ್ ಕೊಟ್ಟಾರ ಇಲ್ಲ, ಹಿಂಗ್ಯಾಕೈತಿ ಸ್ಟೋರಿ. ಸೊ ಅದ್ರ ಕಡೆಗೆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಹೋಗೋದ್ಮೇಲೆ ಗೊತ್ತಾತ್ರಿ, ಹೌದು ಈ ಥರ ಸ್ಟೋರಿ ಮಾಡ್ಯಾರಂತ. ಅದು ಭಾಳ ಖುಷಿ ಆಗುತ್ತೆ. ಸೊ ಈ ಪಿಕ್ಚರ್ನ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ಥಿಯೇಟ್ರ್ ಕಡೆ ರಿಲೀಸ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕ ಜನ ಇಂಥ ಕತೆ ಭಾಳ ಮೆಚ್ತಾರ. ಓಕೆ, ಈ ಪಿಕ್ಚರ್ನ ಜಯಿಸ್ತಾರ. ಓಕೆ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಸೀದಾ ವಿಷಯಕ್ಕೆ ಬರ್ತೀನಿ. ಏನಂದರೆ ಈಗಿನ ಸಮಾಜದಲ್ಲಿ ಏನು ಹುಡುಗರಿರಲಿ ಮಕ್ಕಳಿರಲಿ ತಪ್ಪು ದಾರಿ ಏನು ಹಿಡಿದಾರೆ, ಅದನ್ನು ಒಂಚೂರು ತುಂಬ ಡಿಫ್ರೆಂಟಾಗಿ ಈ ಸಿನಿಮಾದಲ್ಲಿ ಅದನ್ನು ಅರ್ಥ ಮಾಡ್ಸೋಕ್ಕಂತಲೇ ತೋರಿಸಿದ್ದಾರೆ. ಎಲ್ಲರೂ ಬಂದು ಇಂಥ ಒಂದು ಒಳ್ಳೆ ಸಿನಿಮಾ ನಾವು ನೋಡಬೇಕು. ಆ್ಯಂಡ್ ಏನು ತಪ್ಪು ದಾರಿ ಏನು ಈ ಮಕ್ಕಳು ಇವತ್ತು ಈಗಿನ ಸಮಾಜದಲ್ಲಿ ಏನು ಅದನ್ನು ತಪ್ಪು ದಾರಿ ಇರ್ತಾ ಇದ್ದಾರೆ. ಸೊ ಒಂದು ಸರಿದಾರಿ ಮಾಡೋ ಪ್ರಯತ್ನ ತಂದೆ ತಾಯಿ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಈ ಸಿನಿಮಾದಲ್ಲಿ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ನೋಡಿ ಸಿನಿಮಾನ. ಆ್ಯಂಡ್ ಇದರಲ್ಲಿ ವೀರು ಸರ್ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾರೆಕ್ಟರ್ಗಳಾಗಲಿ, ನಮ್ಮ ಇಮ್ರಾನ್ ಅಂದರೆ ಮಂಗಳಮುಖಿ ಕ್ಯಾರೆಕ್ಟರ್ಲಿ, ಆ್ಯಂಡ್ ನಮ್ಮ ಹೀರೋಸ್ ಚಂದನ್ ಅವರು, ಆಮೇಲೆ ನಮ್ಮ ಇವರು ಡಿಂಗ್ರಿ ನರೇಶ್ ಮತ್ತು ಚೇತನ್ ಗುರು ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸಹಕರಿಸಿ. ಇಂಥ ಒಳ್ಳೆ ಸಿನಿಮಾ ಬರಬೇಕು. ನಮ್ಮಂಥ ಈ ಕನ್ನಡ ಅಭಿಮಾನಿಗಳು ಇಂಥ ಸಿನಿಮಾಗಳು ಬಂದು ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಈಗಷ್ಟೇ ರಾಜ ರತ್ನಾಕರ ಅನ್ನೋ ಸಿನಿಮಾ ನೋಡಿದೆ. ನಿಜವಾಗ್ಲೂ ಇದು ತುಂಬ ಅದ್ಭುತವಾದ ಸಿನಿಮಾ. ನಿರ್ದೇಶಕರು ಏನು ಕನಸನ್ನ ಕಟ್ಕೊಂಡು ಜನಗಳಿಗೆ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೋ ಅದು ಅರ್ಥಪೂರ್ಣವಾಗಿ ಆಗೋ ರೀತಿಯಲ್ಲಿ ಕನೆಕ್ಟ್ ಆಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ವೀಕ್ಷಕರು, ಪ್ರತಿಯೊಬ್ಬ ಪ್ರೇಕ್ಷಕನು ಈ ಸಿನಿಮಾ ಬಂದು ನೋಡಬೇಕು. ಕನ್ನಡದಲ್ಲಿ
ಒಳ್ಳೆ ಸಿನಿಮಾಗಳು ಬರಲ್ಲ ಅಂತ ಪ್ರಾಣ ಕೊಟ್ಟು ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಪ್ರತಿಯೊಂದು ಎಮೋಷನ್ನು ನನಗೆ ಕನೆಕ್ಟ್ ಆಗ್ತಾ ಇತ್ತು. ಅಷ್ಟು ಒಳ್ಳೆ ಸಿನಿಮಾ. ಇಂಥ ಸಿನಿಮಾ ಆ್ಯಕ್ಚುಲಿ ಗೆಲ್ಲಬೇಕು, ಥಿಯೇಟ್ರಲ್ಲಿ ಗೆಲ್ಲಬೇಕು. ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ನಿಜ ಹೇಳಬೇಕು ಅಂದರೆ ಸ್ಟಾರ್ಗಳ ಸಿನಿಮಾನೇ ತೊಗೊಳ್ಳಿ, ಓಪನ್ ಆಗಿ ಹೇಳ್ತೀನಿ, ಬೇರೆ ಲ್ಯಾಂಗ್ವೇಜಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾನೇ ತೊಗೊಳ್ಳಿ, ಅದು ಫ್ಲಾಪ್ ಟಾಕ್ ಬಂದ್ರೂ ಬೇರೆ ಭಾಷೆಯಲ್ಲಿ ಬೇರೆ ರಾಜ್ಯಗಳಲ್ಲಿ ನಮ್ಮ ಕನ್ನಡದಿಂದ 100 ಕೋಟಿ ಅವ್ರಿಗೆ ಹೋಗುತ್ತೆ. ನಮ್ಮ ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಹೊಸಬರು ಮಾಡಿರೋ ಥರ ಇಲ್ವೇ ಇಲ್ಲ ಸಿನಿಮಾ. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಪ್ರೇಕ್ಷಕನು ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಿದ್ದಾನೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದರೆ ಮಾತ್ರ ಜನಗಳಿಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ. ಜನಗಳು ಆ ಎಮೋಷನ್ನ ಅನುಭವಿಸೋ ರೀತಿ ಮಾಡೋಕ್ಕಾಗೋಕ್ಕೆ ಸಾಧ್ಯ. ಇಷ್ಟು ಒಳ್ಳೆ ಅದ್ಭುತವಾದ ಸಿನಿಮಾನ ನಮ್ಮ ಕನ್ನಡಿಗರು ದಯವಿಟ್ಟು ಗೆಲ್ಲಿಸಬೇಕು. ಬನ್ನಿ, ಥಿಯೇಟರ್ಗೆ ಬನ್ನಿ, ಒಂದ್ಸಲ ಸಿನಿಮಾ ನೋಡಿ. ಸಿನಿಮಾ ನಿಮ್ಗೆ ಇಷ್ಟ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಡೈರೆಕ್ಟಾಗಿ ಹೇಳಿ ನನಗೆ ಇಷ್ಟ ಆಗಿಲ್ಲ ಅಂತ. ಆಗ ಅವರು ಅದನ್ನು ತಗೊಳ್ತಾರೆ. ಮುಂದೆ ಮಾಡೋ ಸಿನಿಮಾಗಳಿಗೆ ಅವರು ಅದನ್ನು ತಿದ್ದುಕೊಂಡು ಇನ್ನೊಂದಷ್ಟು ಸಿನಿಮಾಗಳಿಗೆ ತಿದ್ದುಕೊಂಡು ಕೆಲಸ ಮಾಡೋಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈ ಸಿನಿಮಾನೇ ನಾವು ಗೆಲ್ಲಿಸಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವ್ರ ಕೈಲಾಗೋದಿಲ್ಲ. ಎಷ್ಟೋ ಜನ ಕಲಾವಿದರಿಗೆ, ಎಷ್ಟೋ ಜನ ತಂತ್ರಜ್ಞರಿಗೆ ಊಟ ಸಿಗೋದಿಲ್ಲ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಒಮ್ಮೆ ಸಿನಿಮಾ ನೋಡಿ, ರಾಜರತ್ನಾಕರ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ದಯವಿಟ್ಟು ಬನ್ನಿ, ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ರಾಜರತ್ನಾಕರ ಅಂತ ಸಿನಿಮಾ ನೋಡ್ಕೊಂಡು ಬಂದೆ. ನಾನು ಆಲ್ರೆಡಿ ನೋಡಿದ್ದೀನಿ, ಇದು 2ನೇ ಬಾರಿ ನೋಡ್ತಿರೋವಂಥದ್ದು. ಸೊ ಫಸ್ಟ್ ಟೈಮ್ ನೋಡಿದಾಗ ಕಣ್ಣೀರು ಬಂತು, ಓಕೆ. ಬಟ್ ಸೆಕೆಂಡ್ ಟೈಮ್ ನೋಡಿದಾಗ್ಲೂ ಅದೇ ಕಣ್ಣೀರು ಬರಬೇಕು ಅಂತಂದರೆ ಆ ಕಂಟೆಂಟ್ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಅಷ್ಟೇ ನಾವು ಕನೆಕ್ಟ್ ಆಗಿದ್ದರೆ ಮಾತ್ರ ಆ ಕಣ್ಣೀರು ಅನ್ನೋದು ಬರೋದು. ಅಷ್ಟು ಈಸಿಯಾಗಿ ಯಾರಿಗೂ ಕಣ್ಣೀರು ಬರೋದಿಲ್ಲ. ಸೊ ಈಗಾಗಲೇ ನೀವು ಸಾಕಷ್ಟು ನೋಡಿರ್ತೀರಾ, ರಿವ್ಯೂಸ್ ನೋಡಿರ್ತೀರಾ, ಎಲ್ಲರದ್ದು ಬೈಟ್ಸ್ ನೋಡಿರ್ತೀರಾ. ಈಗಾಗಲೇ ಆಲ್ಮೋಸ್ಟ್ ಮೌತ್ ಟಾಕ್ ಶುರು ಆಗಿ ಈಗ ಸೆಕೆಂಡ್ ವೀಕ್ ಸಕ್ಸಸ್ಫುಲಿ ರನ್ ಆಗ್ತಿದೆ ಅಂತಂದರೆ ಅದಕ್ಕೆಲ್ಲ ಎಷ್ಟು ಜನರ ಮೌತ್ ಟಾಕ್ ಪಬ್ಲಿಸಿಟಿ ಯೂಸ್ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ನನಗೆ ಇದುವರೆಗೂ ಅರ್ಥ ಆಗದೆ ಇರೋದು ಏನಂತಂದರೆ, ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ. ಯಾರ್ಯಾರೆಲ್ಲ ರಿವ್ಯೂಸ್ ಕೊಡ್ತಿದ್ದಾರೆ, ಯಾರ್ಯಾರೆಲ್ಲ ಈ ಸಿನಿಮಾದ ಬಗ್ಗೆ ಒಬ್ಬರೂ ನೆಗೆಟಿವ್ ಟಾಕ್ ಅಂತೂ ಇಲ್ಲ. ನೀವು ಬೇಕಾದರೆ ಸರ್ಚ್ ಮಾಡಿ ನೋಡ್ಬೋದು. ಎಲ್ಲ ಕಡೆ ಒಳ್ಳೆ ವಿಷಯನೇ ಹೇಳಿದ್ದಾರೆ. ಅಂದರೆ ಏನಿದೆ, ಏನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅದನ್ನೇ ಅವ್ರು ಹೇಳಿದ್ದಾರೆ. ಸೊ ನೀವು ಇದನ್ನು ಬಂದು ಯಾಕೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತಯಾರಾಗಿಲ್ಲ? ಎಲ್ಲರೂ ಹೇಳ್ತಾರೆ ಕರೆಕ್ಟ್, ಬ್ಯುಸಿ ಇದ್ದೀವಿ, ನಾವು ಎಲ್ಲರೂ ಬ್ಯುಸಿ ಇದ್ದೀವಿ. ಆದರೂ ನಾನು ಬಂದು ಸೆಕೆಂಡ್ ಟೈಮ್ ಮೂವಿ ನೋಡ್ತಿದ್ದೀನಿ ಅಂತಂದ್ರೆ ಅದರಲ್ಲಿ ಒಂದು ಕಂಟೆಂಟ್ ಇದೆ, ಒಂದು ಮನ್ಸಿಗೆ ಮುಟ್ಟೋ ಅಂಥದ್ದು ಸಂದೇಶಗಳಿದೆ. ಆ ಸಾಂಗ್ಸ್ ಆಗಿರ್ಬೋದು, ನೀವು ಯೂಟ್ಯೂಬಲ್ಲಿ ಕೇಳಿ, ಸಾಂಗ್ಸಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಡೆಪ್ತ್ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಒಂದೊಂದು ಡೈಲಾಗು ಅಷ್ಟೇ, ಜನರೆಲ್ಲರೂ ರಿಯಾಕ್ಟ್ ಮಾಡ್ತಿದ್ದಾರೆ ಆ ಕ್ಯಾರೆಕ್ಟರ್ಗೆ, ಅಷ್ಟು ಇನ್ವಾಲ್ವ್ ಆಗಿ ಆ ಕ್ಯಾರೆಕ್ಟರ್ನ ಬೈತಿದ್ದಾರೆ ಅಂತಂದರೆ ಎಲ್ಲ ಆ್ಯಕ್ಟರ್ಸೂ ಆ ಕ್ಯಾರೆಕ್ಟರ್ಸ್ಗೆ ಜಸ್ಟಿಸ್ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ನಾನು ಎಲ್ಲರನ್ನೂ ಕೇಳ್ಕೊಡೋದಿಷ್ಟೇ, ದಯಮಾಡಿ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ. ವೀರೇಶ್ ಥಿಯೇಟರಲ್ಲಿ 4 ಶೋ ಓಡ್ತಾ ಇದೆ. ದಯಮಾಡಿ ಬಂದು ಒಬ್ಬರು ಬಂದು ನೋಡಿ, ಅದಾದಮೇಲೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಈಗಾಗಲೇ ಸಾಕಷ್ಟು ಜನ ಸೇಮ್ ಹೇಳಿದ್ದಾರೆ, ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಹೇಳಿ ಸರ್. ಸೆಕೆಂಡ್ ವೀಕ್ ರನ್ನಿಂಗ್ ಸಕ್ಸಸ್ಫುಲ್ ಹೇಗೆ ಅನಿಸ್ತದೆ? ಇವತ್ತು ಕೂಡ ಸೆಲೆಬ್ರಿಟಿ ಶೋ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್. ಹೌದು ಅದ್ರ ಬಗ್ಗೆ ಸರ್, ಅದೇ ಈಗ ಏನಂದರೆ ಫಸ್ಟ್ ಸೆಲೆಬ್ರಿಟಿ ಶೋ ಮಾಡ್ಬೋದಿತ್ತು, ಬಟ್ ಎಲ್ರಿಗೂ ಹೊಸೊಬ್ರು ಏನು ಮಾಡಿರ್ತಾರೆ ಅನ್ನೋ ಒಂದು ಡೌಟ್ ಇರ್ತಿತ್ತು. ಬಟ್ ಇವಾಗ ಅದ್ಭುತವಾದ ರೆಸ್ಪಾನ್ಸ್ ಬರ್ತಿರೋದು ನೋಡಿ ಅವರೇ ಎಷ್ಟೋ ಜನ ಫೋನ್ ಮಾಡಿ ಸೆಲೆಬ್ರಿಟಿ ಶೋ ಅಂದರೆ ಈ ಶೋಗೆ ಬಂದಿದ್ದಾರೆ. ಸೊ ಅಂದರೆ ಒಳ್ಳೆ ಸಿನಿಮಾ ಕೊಟ್ಟಾಗ ಎಲ್ಲರೂ ಬೆಂಬಲ ಕೊಡ್ತಾರೆ ಅನ್ನೋದು ಯಾವತ್ತೂ ನಿಜ. ಅದು ಆಗ್ತಾ ಇದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇದನ್ನ ಗೆಲ್ಸೋವರೆಗೂ ನಾವು ಬಿಡಲ್ಲ ಸರ್. ಕಲೆಕ್ಷನ್ ಅದ್ಭುತವಾಗಿ ನಡೀತಾ ಇದೆ ಸರ್. ಒಂದೇ ಥಿಯೇಟ್ರಲ್ಲಿ ಇದೆ ಬೆಂಗಳೂರಲ್ಲಿ. ಯಾವ ಅಂದರೆ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಬಟ್ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆ ಹೋರಾಟದಲ್ಲಿ ನಾವಿದ್ದೀವಿ, ನಿಮ್ಮ ಸಹಕಾರ ಇರಲಿ ಸರ್. ಸೆಕೆಂಡ್ ವೀಕಿಗೆ ಏನೋ ಸ್ಕ್ರೀನ್ಗಳು ಆ್ಯಡ್ ಆಗಿದೆಯಾ? ಸೆಕೆಂಡ್ ವೀಕಿಗೆ ಬೀದರಲ್ಲಿ ಒಂದು ಸ್ಕ್ರೀನ್ ಆ್ಯಡ್ ಆಯಿತು. ಅದಾದಮೇಲೆ ಮಾಲೂರಲ್ಲಿ ಇದೆ, ಫಸ್ಟ್ ವೀಕಂದೇನೋ ಇದೆ ಮಾಲೂರಲ್ಲಿ. ಈಗ ಕೇರ್ಪೇಟೆಯಿಂದ ಒಬ್ಬರು ಥಿಯೇಟ್ರ್ ಮಾಲೀಕರು, ನಮಗೂ ಗೊತ್ತಿರಲಿಲ್ಲ, ಮಧ್ಯಾಹ್ನ ಶೋಗೆ ಬಂದು ಅವರೇ ಹುಡ್ಕೊಂಬಂದು ನೋಡಿ ಈಗ ನನಗೆ ಸಿನಿಮಾ ಕೊಡಿ, ನಾನು ಆಗ್ತೀನಿ ಥಿಯೇಟ್ರಲ್ಲಿ ಅಂತಿದ್ದಾರೆ. ಸೊ ಇದು ಸ್ಪ್ರೆಡ್ ಆಗ್ತಾ ಇದೆ.
ಆದಷ್ಟು ಬೇಗ ಇನ್ನಷ್ಟು ಥಿಯೇಟರ್ಗಳಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ ಸರ್. ಮಲ್ಟಿಪ್ಲೆಕ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ? ಮಲ್ಟಿಪ್ಲೆಕ್ಸ್ ನೋಡಿ ಸರ್, ಈಗ ಒಂದು ಸಿನಿಮಾಗೆ ಬ್ರೀತಿಂಗ್ ಸ್ಪೇಸ್ ಕೊಡಬೇಕು. ನೀವು ಹಾಕಿದ ತಕ್ಷಣ ಜನ ನುಗ್ಗಿ ಬರಬೇಕು ಅಂದರೆ ನಾವೇನು ಸ್ಟಾರ್ಗಳಲ್ಲ ಸರ್. ಈಗ ಬಂದು ನಾವು ಕಲೆಯನ್ನು ನಂಬಿ ಬಂದಿರೋವಂಥವ್ರು, ಕೆಲಸ ಬಂದಿರೋವಂಥವ್ರು, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಬೇಕು. ಅವರೇ ಒಂದು ಸೆಟ್ ಆಫ್ ರೂಲ್ಸ್ ಮಾಡಿಕೊಂಡು ಇಷ್ಟೇ ಕಲೆಕ್ಷನ್ ಆಗಬೇಕು, ಅಷ್ಟೇ ಕಲೆಕ್ಷನ್ ಆಗಬೇಕು ಅಂದರೆ ಆಗಲ್ಲ ಸರ್. ಶೋ ಟೈಮಿಂಗ್ಸ್ ಬೆಳಗ್ಗೆ 10 ಗಂಟೆ ಕೊಡ್ತಾರೆ, ರಾತ್ರಿ 10:30 ಕೊಡ್ತಾರೆ. ಏನು ಮಾಡೋದು? ಎಲ್ಲಿ ಬರ್ತಾರೆ ಜನ? ಅವ್ರಿಗೂ ಕೆಲಸಗಳಿರುತ್ತೆ. ಸ್ವಲ್ಪ ಮಲ್ಟಿಪ್ಲೆಕ್ಸ್ ಅವರು ಥಿಂಕ್ ಮಾಡಬೇಕು. ನೀವು ಕಾರ್ಪೊರೇಟ್ ಆಗಿರ್ಬೋದು, ನಿಮ್ದೇನೋ ಇರ್ಬೋದು, ಬಟ್ ನಮ್ಮಂಥವ್ರಿಂದನೇ ಅವ್ರಿಗೂ ಬಿಸ್ನೆಸ್ ಆಗ್ತಾ ಇರೋದು, ಅನ್ನ ತಿಂತಾ ಇರೋದು. ಸೊ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಸರ್ ಮಲ್ಟಿಪ್ಲೆಕ್ಸ್ ಅವರು ಕೂಡ. ಥ್ಯಾಂಕ್ ಯು ಸರ್.